ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಒಂದ್ ವಾರ ಆದ್ಮೇಲೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತೋಟ ಫಸ್ಟಿಗೆ ಎಲ್ಲರಿಗೂ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಊರಲ್ಲೇ ಇದೀವಿ ಅಂತ. ಹೌದು, ಊರಲ್ಲೇ ಇದೀವಿ, ನಮ್ಮ ಅಮ್ಮನ ಮನೇಲಿ ಇದೀವಿ. ಇದು ನಮ್ಮನೆ ಎದುರುಗಡೆ ಮನೆ ಹತ್ರನೇ ಇರೋ ತೋಟದ್ದು. ಬೆಳಿಗ್ಗೆ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ನೀರ್ ಬಿಟ್ಟಿದ್ರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೂರ್ಯ ಕಿರಣಗಳು ತುಂಬಾ ಚೆನ್ನಾಗಿ ಬೀಳಿಸ್ತಾ ಇತ್ತು, ಒಂಥರ ಚೆನ್ನಾಗ್ ಅನ್ಸ್ತಾ ಇತ್ತು ನೋಡಕ್ಕೆ. ಮನೆಯಲ್ಲಿ ಪೂಜೆ ಕೂಡ ಇತ್ತು. ನಾವು ಪೂಜೆ ಹಿಂದಿನ ದಿನ ಹೋಗಿರೋದು, ಹಾಗಾಗಿ ನಾನು ಪೂಜೆ ಪ್ರಿಪ್ರೇಷನ್ ಎಲ್ಲ ಯಾವ್ದೋ ವಿಡಿಯೋ ಮಾಡಿಲ್ಲ. ಪೂಜೆ ದಿನದ ಮಾತ್ರ ವಿಡಿಯೋ ಮಾಡಿದೀನಿ. ಒನ್ ಡೇ ಪೂಜೆ ಫುಲ್ ಚೆನ್ನಾಗಾಯ್ತು. ಅಂಡ್ ಪೂಜೆ ದಿನ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ರು. ನನ್ ಕೆಲಸ ಏನಿದ್ರು, ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ ರಂಗೋಲೆ ಹಾಕೋದು. ನನಗೆ ಈ ರಂಗೋಲೆ ಹಾಕೋದು, ಕಲರ್ ಹಾಕೋದು ಅಂದ್ರೆ ತುಂಬಾ ಇಷ್ಟ. ಸೊ ಆ ಕೆಲಸನ ಯಾವಾಗ್ಲೂ ನಾನೇ ಫಸ್ಟ್ ತಗೊಂಡು ನಾನೇ ಮಾಡ್ತೀನಿ. ಅಂಡ್ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ವಿ. ಬೇಗ ಎದ್ದು ಪೂಜೆಗೆಲ್ಲ ಹೋಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಏನೇನ್ ಐಟಮ್ ಬೇಕೋ ಎಲ್ಲ ಮನೇಲಿ ಎಲ್ಲರೂ ಸೇರ್ಕೊಂಡು ಫುಲ್ ಫ್ಯಾಮಿಲಿ ಸೇರಿ ಮಾಡ್ತಾ ಇರೋದು. ನಮ್ಮ ಅಪ್ಪನ ಫ್ಯಾಮಿಲಿ ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇದೀವಿ. ಹಾಗಾಗಿ ಮನೆ ತುಂಬಾ ಸ್ವಲ್ಪ ಎಲ್ಲ ರಿಲೇಟಿವ್ಸ್ ಜನ ಅವರೇ ಎಲ್ಲ ಇದೀವಿ. ನಾನು ಹಿಂದಿನ ದಿನ ಹೋಗಿರೋದ್ರಿಂದ ಅವರೆಲ್ಲ ಪ್ರಿಪ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ರು. ಮನೆ ಮುಂದೆ ಎಲ್ಲ ಚಪ್ರ ಕೂಡ ಹಾಕಿದ್ರು. ಮನೇಲಿ ಒಂದ್ ಸ್ವಲ್ಪ ಹೋಮ ಇತ್ತು. ಅಂಡ್ ನಮ್ ಸೈಡ್ ಎಲ್ಲ ಊರ್ ಕಡೆಯಲ್ಲಿ ದೇವ್ರ ಬನ ಅಂತ ಕೂಡ ಇರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ದೇವ್ರಗಳದ್ದು ಒಂದು ಸ್ಥಾನ ಮೂಲ ಅಂತ ಇರುತ್ತಲ್ಲ, ಅಲ್ಲಿ ಬನದಲ್ಲಿ ಕೂಡ ಪೂಜೆ ಹೋಮ ಕೂಡ ಅಲ್ಲೂ ಕೂಡ ಇದೆ. ಹಾಗಾಗಿ ಅಲ್ಲಿ ಮನೆಯಲ್ಲಿ ಎಲ್ಲಾದ್ರೂ ಸೇರ್ಬಿಟ್ಟು ಪೂಜೆ ಮಾಡಿದೀವಿ. ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ಸೇರ್ಕೊಂಡೇ ಮಾಡಿರೋದ್ರಿಂದ ಎಲ್ಲರೂ ಒಂದೊಂದ್ ಕೆಲ್ಸನ ತಗೊಂಡ್ ಮಾಡಿದ್ದಾರೆ. ಇದು ನಮ್ಮ ಅಂಕಲ್, ಅವರು ಪೂಜೆಗೆ ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಮಕ್ಕೆ ಏನೇನ್ ಬೇಕೋ ಎಲ್ಲ ಹಲಸಿಂದು ಚಕ್ಕೆ ಸೌದೆಗಳು ಅಂತೀವಲ್ಲ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು, ತೆಂಗಿನಕಾಯಿಗಳನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಅವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಇರೋದ್ರಿಂದ ಮನೆಯಲ್ಲಿ ನಮ್ಮಮ್ಮ, ಚಿಕ್ಕಮ್ಮ, ಆಂಟಿ ಎಲ್ಲರೂ ಸೇರ್ಕೊಂಡು ಅವರು ಆಲ್ರೆಡಿ ಬೆಳಗ್ಗೆ ತಿಂಡಿ ಅಡಿಗೆನೂ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಅಂಡ್ ನನ್ನ ಕಸಿನ್ಸ್ ಅಷ್ಟೇ ಎಲ್ಲರೂ ಬಂದಿದ್ರು. ಸೊ ಅವರು ಎಲ್ಲರೂ ಸೇರ್ಕೊಂಡು, ನಾವು ದೇವ್ರ ಬನದಲ್ಲಿ ಕೂಡ ಪೂಜೆ ಇರೋದ್ರಿಂದ ಅವರು ಕೂಡ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಲೋಡ್ ಕೂಡ ಮಾಡ್ತಾ ಇದ್ರು. ಏನೇನ್ ಐಟಮ್ ಬೇಕೋ ಎಲ್ಲದು ಕಾಡ್ ಒಳಗಡೆ ಇರೋದ್ರಿಂದ. ಅಂಡ್ ಅಲ್ಲಿ ಜಾಸ್ತಿ ಸ್ಪೇಸ್ ಕೂಡ ಇರಲ್ಲ, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ತಗೊಂಡ್ ಹೋಗಕ್ಕೂ ಆಗಲ್ಲ. ರೋಡಲ್ಲೇ ಎಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ನಾವು ಕಾಡ್ ಒಳಗಡೆ ಹೋಗ್ಬೇಕು. ಅದು ಒಂಥರ ಈ ಸೈಡ್ ಎಲ್ಲ, ನಮ್ ಸೈಡ್ ಎಲ್ಲ ಸ್ವಲ್ಪ ಆ ತರನೇ ದೇವ್ರ ಬನಗಳು, ದೇವ್ರದ್ದು ಐಟಮ್ಸ್ ಪೂಜೆ ಮಾಡ್ತೀವಲ್ಲ ಆ ತರ ಎಲ್ಲಾ ವ್ಯವಸ್ಥೆಗಳು ಕಾಡ್ ಒಳಗಡೆನೆ ಇರುತ್ತೆ. ನಾವು ಅದ್ರೊಳಗಡೆನೆ ಹೋಗಿ ಮಾಡ್ಬೇಕಾಗತ್ತೆ. ಅಂಡ್ ಎಲ್ಲರೂ ಸೇರ್ಕೊಂಡು ಮಾಡಿರೋದಕ್ಕೆ ಒಂಥರ ಚೆನ್ನಾಗಿತ್ತು. ನನ್ಗೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಯಾವ್ದಾದ್ರು ಫಂಕ್ಷನ್ ಪೂಜೆ ಮಾಡೋದು ಅಂದ್ರೇನೆ ಒಂದ್ ಖುಷಿ ಅಲ್ವಾ. ಅದೊಂಥರ ಪೂಜೆ ಅನ್ನೋದಕ್ಕಿಂತ ಎಲ್ಲರೂ ಸೇರಿದ್ವಲ್ಲ ಅನ್ನೋದೇ ಒಂದ್ ಖುಷಿ ಇತ್ತು. ಎಲ್ಲರೂ ಸ್ವಲ್ಪ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರು ಆಯ್ತಾ. ಈ ಪೂಜೆಗೆ ಈ ಸತಿ ಹೋಮಕ್ಕೆ ಭಟ್ರು ಏನ್ ಹೇಳಿದ್ರು ಅಂದ್ರೆ, ಎಲ್ಲ ಯಾವಾಗ್ಲೂ ಈ ಇಟ್ಟಿಗೆಗಳನ್ನೆಲ್ಲ ಇಟ್ಬಿಟ್ಟು ಹೋಮದ್ದು ಎಲ್ಲ ರೆಡಿ ಮಾಡ್ತಾರಲ್ಲ, ಈ ಸತಿ ಅವರು ಬಾಳೆ ದಿಂಡನ್ನೇ ಸುತ್ತ ಇಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಬಾಳೆ ದಿಂಡುನ ಎಲ್ಲ ಕಡ್ದ್ಬಿಟ್ಟು ಅದನ್ನು ಎಲ್ಲ ಫುಲ್ ಲೋಡ್ ಮಾಡ್ತಾ ಇದ್ರು. ಅಂಡ್ ಪೂಜೆಗೆ ಬೇರೆ ಭಟ್ರು 9 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ. ನಮ್ ಕಡೆ ಭಟ್ರು ಅಂತ ಅಂತೀವಿ, ಕೆಲವು ಕಡೆ ಐನೂರು ಅಂತಾರೆ, ಕೆಲವು ಕಡೆ ಪೂಜಾರರು ಅಂತಾರೆ, ಪುರೋಹಿತರು ಅಂತ ಕೂಡ ಅಂತಾರೆ. ಸೊ ಅವ್ರು ಬರ್ತಾರಲ್ಲ, ಹಾಗಾಗಿ ನಾವು ದೇವ್ರ ಬನಕ್ ಹೋಗ್ಬೇಕಾಗಿತ್ತು. ಇದೇ ನಮ್ ದೇವ್ರ ಬನಕ್ ಹೋಗೋ ದಾರಿ. ಕಾಡ್ ಒಳಗಡೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ನಾವು ಗಾಡಿ ಎಲ್ಲ ರೋಡಲ್ಲೇನೆ ಪಾರ್ಕ್ ಮಾಡ್ಬಿಟ್ಟು ಕಾಡ್ ಒಳಗಡೆ ನಡ್ಕೊಂಡ್ ಬರ್ತೀವಿ. ಈ ತರ ಚೆನ್ನಾಗಿರುತ್ತೆ. ಯಾವಾಗ್ಲೂ ಹರಕೆ ಮಾಡ್ಬೇಕಾದ್ರೆ ಈ ತರ ಏನಾದ್ರು ಪೂಜೆ ಹೋಮಗಳಿತ್ತು ಅಂದಾಗ ಎಲ್ಲರೂ ಸೇರ್ಕೊಂಡು ದೇವ್ರ ಮನೆಗೆ, ದೇವ್ರ ಸ್ಥಾನಕ್ಕೆ ಎಲ್ಲ ಹೋಗ್ತೀವಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಸತಿ ಈ ತರ ನಮ್ಗೆ ದೇವ್ರು ಪೂಜೆ ಕೂಡ ಮಾಡಕ್ ಹೇಳಿದ್ರಲ್ಲ, ಹೋಮ ಎಲ್ಲ. ಹಾಗಾಗಿ ಕಾಡ್ ಹಿಂದಿನ ದಿನನೇ ಎಲ್ಲ ಬಂದು ಕ್ಲೀನ್ ಮಾಡಿ ಎಲ್ಲ ಒಂದ್ ರೆಡಿ ಮಾಡಿದ್ರು. ಅಂಡ್ 7 ಜನ ಭಟ್ರು ಕೂಡ ಬಂದಿದ್ರು ಹೋಮಕ್ಕೆ, ಪೂಜೆಗೆ. ಅವರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ಅಂಡ್ ತುಂಬಾ ಖುಷಿ ಕೂಡ ಆಯ್ತು. ಒಂದು ನಾಗ ದೇವ್ರದ್ದು ಕೂಡ ಒಂದು ಪೂಜೆ ಇತ್ತು, ಹೋಮ ಎಲ್ಲ. ಅದು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ಬಾಳೆ ದಿಂಡನು ಎಲ್ಲ ತಂದಿದ್ವಲ್ಲ ಅದನ್ನು ಎಲ್ಲ ಹೋಮಕ್ಕೆ ಇಟ್ಬಿಟ್ಟು ಫುಲ್ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರು. ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ಅಂಡ್ ಅವರು ಅಷ್ಟೇ ರಂಗೋಲೆ ಎಲ್ಲ ಹಾಕ್ಬಿಟ್ಟು ನಾಗನ ಚಿತ್ರ ಎಲ್ಲ ತುಂಬಾ ಚೆನ್ನಾಗಿ ಬಿಡಿಸ್ತಾ ಇದ್ರು. ನಾನು ಕೂಡ ವಿಡಿಯೋ ಮಾಡ್ಕೊಂತಾನೆ ಇದ್ದೆ. ಅವ್ರು ಕೂಡ ಹೇಳ್ತಾ ಇದ್ರು, ಈ ಕಾಡೊಳಗಡೆ ಸೊಳ್ಳೆ ಬೇರೆ ಇದೆ, ಸೊಳ್ಳೆ ಮಧ್ಯದಲ್ಲಿ ನಾವು ಪೂಜೆಗೆ ರೆಡಿ ಮಾಡ್ತಾ ಇದೀವಿ, ನೀವು ನೋಡಿದ್ರೆ ವಿಡಿಯೋ ಮಾಡ್ಕೊಂತ ನಿಂತ್ಕೊಂಡಿದೀರಾ ಅಂತ ನನಗೆ ಹೇಳ್ತಾ ಇದ್ರು. ಆದ್ರೂ ಚೆನ್ನಾಗ್ ಆಗ್ತಾ ಇದೆ, ಚೆನ್ನಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮ್ನೆ ವಿಡಿಯೋ ಮಾಡ್ಕೊಂತ ನಿಂತ್ಕೊಂಡಿದ್ದೆ.
ಅವ್ರ ಪೂಜೆಗೆ ಏನ್ ಲೀಸ್ಟ್ ಕೊಟ್ಟಿದ್ರು ಅಷ್ಟು ಐಟಮ್ನ ಎಲ್ಲ ಹಿಂದಿಂದನೇ ತಂದಿ ಮನೇಲೆಲ್ಲ ಸ್ಟೋರ್ ಮಾಡಿದ್ರು. ಅದನ್ನು ಎಲ್ಲ ಲೋಡ್ ಮಾಡ್ಕೊಂಡು ತಗೊಂಡ್ ಬಂದಿದ್ವಲ್ಲ, ಅದನ್ನು ಒಂದ್ ಟಾರ್ಪಲ್ ಹಾಕ್ಬಿಟ್ಟು ಎಲ್ಲಾ ಐಟಮ್ನ ಅವ್ರಿಗೆ ಅಲ್ಲೇ ಇಟ್ಬಿಟ್ಟಿದ್ವಿ. ಅವರು ಅಷ್ಟೇ ಪೂಜೆಗೆಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು. 1-2 ಅವರ್ಸ್ ಪೂಜೆಗೆ ರೆಡಿ ಮಾಡ್ಕೊಡಕ್ಕೆ ಟೈಮ್ ಆಗೋಯ್ತು ನಮ್ಗೆ. ಸ್ಟಾರ್ಟಿಂಗು 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 10ರಿಂದ 11 ಗಂಟೆವರೆಗೂ ಅನ್ಸುತ್ತೆ ಬರೀ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಅಂಡ್ ಭಟ್ರುಗಳು ಅಷ್ಟೇ ಎಲ್ಲರೂ 6-7 ಜನ ಬಂದಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಏನೇನ್ ಬೇಕು ಎಲ್ಲ ನೀಟಾಗಿ ಯಾವ್ದು ಗಡಿ ಬಿಡಿ ಇಲ್ದೇನೆ ಚೆನ್ನಾಗ್ ಪೂಜೆ ಆಯ್ತು. ಅದು ನಮ್ಗೆ ಒಂಥರ ಏನೋ ಚೆನ್ನಾಗ್ ಅನ್ಸ್ತು, ಪೂಜೆ ಎಲ್ಲ ಚೆನ್ನಾಗ್ ಆಯ್ತಲ್ಲ ಅಂತ ಹೇಳಿ ಖುಷಿ ಕೂಡ ಆಯ್ತು. ಅವ್ರ ಐಟಮ್ಗಳು ಏನೇನ್ ಹೇಳಿದ್ರು ಎಲ್ಲ ತಂದ್ವಲ್ಲ ಅದನ್ನೆಲ್ಲ ಅವ್ರು ಚೆಕ್ ಮಾಡ್ಕೊಂತ ಇದ್ರು. ಪೂಜೆಗೆ ಏನೇನ್ ರೆಡಿ ಮಾಡ್ಬೇಕು ಸ್ವಲ್ಪ ರೆಡಿ ಮಾಡಿಟ್ಟು ಅಂಡ್ ಒಂದು 4-5 ಜನ ಭಟ್ರು ನಾವ್ ಇಲ್ಲೇ ಇರ್ತೀವಿ. ಮನೆಗೆ ಹೋಗ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಕೆಲ್ಸ ಇದೆ, ಅಲ್ಲಿ ಸ್ವಲ್ಪ ಕಾಣಿಕೆ ಕಟ್ಟೋದು ಅಂತ ಇದೆ ಆಯ್ತಾ, ಅದನ್ನು ಬೇರೆ ಕಟ್ಬೇಕಾಗಿತ್ತು. ಸೊ ಅದಕ್ಕೆ ಅದನ್ನ ಮುಗಿಸ್ಕೊಂಡ್ ಬನ್ನಿ, ಅದನ್ನ ಮುಗಿಸ್ಕೊಂಡ್ ಬಂದ್ಮೇಲೆ ಇಲ್ಲಿ ಮತ್ತೆ ನಾವು ಪೂಜೆ ರೆಡಿ ಮಾಡೋಣ ಅಂತ ಕೂಡ ಹೇಳಿದ್ರು. ಅವ್ರಿಗೆ ಪೂಜೆ ರೆಡಿ ಮಾಡ್ಕೊಳ್ಬೇಕಾದ್ರೇನೆ ನಾನ್ ಚೆನ್ನಾಗಿ ವಿಡಿಯೋ ಮಾಡ್ಕೊಂತ ಇದ್ದೆ. ಅವ್ರು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ದೇವ್ರದ್ದು, ಅಂಡ್ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು. ಬಟ್ ನಾ ಈ ಡೆಕೋರೇಷನ್ ಅಂತ ಹೇಳ್ಬಾರ್ದು, ಪೂಜೆಗೆ ರೆಡಿ ಮಾಡಿರೋದು. ಬಟ್ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ಆ ತರ ಕಲರ್ ರಂಗೋಲಿ ಎಲ್ಲ ಹಾಕಿ ಎಳ್ನೀರ್ನೆಲ್ಲ ಇಟ್ಬಿಟ್ಟು ಕುಟ್ಟಿರೋ ಹಿಂಗಾರನೆಲ್ಲ ಇಟ್ಟು ತುಂಬಾ ಚೆನ್ನಾಗ್ ಮಾಡ್ತಾ ಇದ್ರು. ಅಕ್ಕಿ ಮೇಲೆಲ್ಲ ಹಾಕಿ ನಾನು ಈ ತರ ಪೂಜೆನ ಫಸ್ಟ್ ಟೈಮ್ ನೋಡಿರೋದು ಇಷ್ಟು ಹತ್ರದಿಂದ. ಯಾವಾಗೂ ನಾನು ಇಷ್ಟು ಹತ್ರದಿಂದ ಈ ಪೂಜೆಗಳನ್ನ ನೋಡಿರ್ಲಿಲ್ಲ. ನನ್ಗೆ ಎಲ್ಲ ಇದೊಂಥರ ಹೊಸದ್ ಅನ್ನಿಸ್ತಾ ಇತ್ತು. ಬಟ್ ಮನೇಲೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು, ನನಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಹಾಗಾಗಿ ನಾನ್ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ನಿಂತ್ಕೊಂಡಿದ್ದೆ, ಏನ್ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ ಅಂತ. ಚೆನ್ನಾಗಿ ಆಯ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗ್ ಬಂದ್ಮೇಲೆ ಮನೆಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಕಾಣಿಕೆ ಕಟ್ಟೋದು. ಅದನ್ನೆಲ್ಲ ನಮ್ಮಪ್ಪ ಮತ್ತೆ ಭಟ್ರು ಹೇಳ್ಕೊಡ್ತಾ ಇದ್ರು ಹೇಗ್ ಮಾಡ್ಬೇಕು ಅಂತ. ಸೊ ಹಾಗೇನೆ ಫುಲ್ ಫ್ಯಾಮಿಲಿ ಸೇರ್ಕೊಂಡು ಅವ್ರು ಹೆಂಗ್ ಹೇಳ್ಕೊಟ್ರು ಹಾಗೆ ಮಾಡಿದ್ವಿ. ಎಲ್ಲ ಹಿಂದಿನಿಂದ ಬಂದಂತಹ ಯಾವುದೇ ದೋಷಗಳಿದ್ರು, ವಾಗ್ದೋಷಗಳಿದ್ರು, ದೇವರಿಗೆ ಸಂಬಂಧಪಟ್ಟಾಗ ಯಾವುದೇ ಅಪಚಾರಗಳಿದ್ರು ಕೂಡ ಅದನ್ನೆಲ್ಲ ದೇವರು ಪರಿಹಾರ ಮಾಡಲಿ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಅಂತೇಳಿ ನೀವು ನಂಬೋದೆಲ್ಲ ದೇವರನ್ನು ಮನಸ್ಸನ್ನು ನೆನೆಸಿಕೊಂಡು ಆಯ್ತು. ಅವರು ಹೇಗ್ ಹೇಳ್ತಾ ಇದ್ರು ಅಂದ್ರೆ ಎಲ್ಲಾರು ಒಬ್ರು ಯಾರು ಫಸ್ಟ್ ಮನೇಲಿ ದೊಡ್ಡವರು ಇದಾರೋ ಅವರಿಂದ ಚಿಕ್ಕವರು ಒಬ್ಬೊಬ್ರೆ ಹಾಗೇನೆ ಎಲ್ಲಾರು ಬೇಡ್ಕೊಂಡು 3 ಸತಿ ಸುತ್ತುವರ್ಸ್ಬಿಟ್ಟು ನೀವು ಏನಾದ್ರು ತಪ್ಪಾಗಿದ್ರೆ ಅಥವಾ ಹಿಂದಿಂದ ಏನಾದ್ರು ದೋಷಗಳಿದ್ರೆ ಎಲ್ಲಾ ಪರಿಹಾರ ಆಗ್ಲಿ ಅಂತ ಹೇಳ್ಕೊಂಡು ಕಾಣಿಕೆಗಳನ್ನ ಹಾಕಿ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಅಜ್ಜಿ ಆದ್ಮೇಲೆ ನಮ್ಮಪ್ಪ, ನಮ್ಮಮ್ಮ, ನಮ್ ಚಿಕ್ಕಪ್ಪ, ಚಿಕ್ಕಮ್ಮ, ಹಾಗೆ ಒಬ್ರಾದ್ಮೇಲೆ ಒಬ್ರು ಓಲ್ಡ್ ಫ್ಯಾಮಿಲಿ ಎಲ್ಲರೂ ಹಾಕ್ಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಹಾಕ್ತಾ ಇದ್ವಿ, ಒಬ್ರಾದ್ಮೇಲೆ ಒಬ್ರು ಬೇಕಾದ್ರೆ ನಾನು ಅದನ್ನ ವಿಡಿಯೋ ಮಾಡ್ಕೊಂತಾನೆ ಇದ್ದೆ. ಎಲ್ಲ ಹೇಳ್ತಾ ಇದ್ರು ನೀನು ಪೂಜೆ ಮಾಡೋದ್ರ ಕಡೆ ಗಮನ ಕೊಡು, ವಿಡಿಯೋ ಮಾಡೋದ್ರ ಕಡೆ ಗಮನ ಕೊಡಬೇಡ, ನೀನ್ ಸದ್ಯಕ್ಕೆ ಇವಾಗ ಪೂಜೆ ತಾನೇ ಆಗ್ತಾ ಇದೆ ಅದನ್ನ ನೆಟ್ಟಿಗೆ ಮಾಡು ಅಂತ ನನಗೆ ಹೇಳ್ತಾ ಇದ್ರು. ನಾನು ಅಷ್ಟೇ, ನಾನು ಹಂಗಾಗಿ ಜಾಸ್ತಿ ಎಲ್ಲದನ್ನು ಫುಲ್ ವಿಡಿಯೋ ಮಾಡಕ್ ನನ್ನ ಹತ್ರ ಆಗಿಲ್ಲ. ಯಾಕಂದ್ರೆ ನನ್ಗೂನು ಕೆಲಸ ಇತ್ತು, ನಾನು ಪೂಜೆಲಿ ಭಾಗ ಆಗ್ಬೇಕಾಗಿತ್ತು, ಅದ್ರೊಡ್ಲಿಕ್ಕೆ ಸೇರ್ಕೋಬೇಕಾಗಿತ್ತು. ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದೀನಿ. ಒಂದಿನದ್ದು ಫುಲ್ ಪೂಜೆ ವಿಡಿಯೋ ಅಂದ್ರೆ ನನಗೆ ಅದು 4-5 ವ್ಲಾಗ್ ಆಗುತ್ತೆ ಅಷ್ಟಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಒಬ್ರಾದ್ಮೇಲೆ ಒಬ್ರು ಪೂಜೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಟೈಮ್ ಸಿಗ್ತಾ ಇತ್ತು ನನ್ಗೂನು. ಬೇರೆ ಟೈಮಲ್ಲಿ ಆದ್ರೆ ನನಗೆ ಟೈಮ್ ಸಿಕ್ಕಲ್ಲ. ಇವಾಗಾದ್ರೆ ದೊಡ್ಡವರಿಂದ ಚಿಕ್ಕವ್ರು ಬರ್ಬೇಕಾಗಿತ್ತಲ್ಲ, ಹಾಗಾಗಿ ನನಗೆ ಟೈಮ್ ಸಿಗ್ತಾ ಇತ್ತು. ನಾನು ಮತ್ತೆ ಸಿದ್ದು ಕೂಡ ಹೋಗಿದ್ವಲ್ಲ, ಸೊ ನಮ್ಮಿಬ್ರ ಹತ್ರನು ಮಾಡಿಸ್ತಾ ಇದ್ರು. ನಾವಿಬ್ರು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರು ಇದಕ್ಕೆ. ಹಾಗಾಗಿ ನಾವಿಬ್ರು ಕೂಡ ಹೋಗಿ ನಮ್ದು ಏನಾದ್ರು ತಪ್ಪಾಗಿದ್ರೆ, ನಮಗ್ ಗೊತ್ತಿಲ್ಲದೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಎಲ್ಲದನ್ನು ಸರಿ ಮಾಡಿ, ಏನಾರು ಇದ್ರೆ ಎಲ್ಲ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು 3 ಸುತ್ತು ಬಂದ್ಬಿಟ್ಟು ದೇವರಿಗೆಲ್ಲ ಕಾಣಿಕೆ
ಕಾಣಿಕೆಯನ್ನ ಹಾಕ್ತಾ ಇದ್ವಿ. ಫ್ಯಾಮಿಲಿ ಕೂಡ ನಮ್ಮ ಅಪ್ಪಂದು ಸ್ವಲ್ಪ ದೊಡ್ಡದೇ ಇದೆ, ಅವ್ರು 4 ಜನ ಅಣ್ಣ ತಮ್ಮಂದ್ರು. ಸೊ ಎಲ್ಲರಿಗೂ ಮಕ್ಕಳು ನಾವೆಲ್ಲರೂ ಸೇರ್ಕೊಂಡು ಕಸಿನ್ಸ್ ಎಲ್ಲರೂ ಜಾಸ್ತಿನೇ ಇದ್ವಿ. ಸೊ ಹಂಗಾಗಿ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಿರೋದ್ರಿಂದ ತುಂಬಾ ಟೈಮ್ ಕೂಡ ತಗೊಂತಾ ಇತ್ತು. ಇಲ್ಲಿ ಈ ತರ ಕಾಣಿಕೆ ಕಟ್ಟಿ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಮತ್ತೆ ನಾವು ದೇವ್ರ ಬನಕ್ ಹೋಗ್ಬೇಕು. ಅಲ್ಲಿ ಕೂಡ ಹೇಳಿದ್ರು ಇಲ್ಲಿ ಕಾಣಿಕೆ ಕಟ್ಟಿ ಆದ್ಮೇಲೆ ಮತ್ತೆ ದೇವ್ರ ಬನದಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅವ್ರು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ವಿ. ಆ ಕಾಣಿಕೆ ಎಲ್ಲರೂ ಹಾಕಿ ಆದ್ಮೇಲೆ ಒಂದು 3 ಸುತ್ತು ತುಳಸಿಗ್ ಬಂದು ಅದನ್ನ ತಗೊಂಡೋಗಿ ದೇವ್ರ ಮನೇಲಿ ಇಡಿ ಅಂತ ಹೇಳಿದ್ರು. ಸೊ ಅದನ್ನ ಇಟ್ಟು ಅಲ್ಲಿಂದ ಮತ್ತೆ ನಾವು ದೇವ್ರ ಬನಕ್ ಹೊರಟ್ವಿ. ತುಂಬಾ ಬಿಸ್ಲಿತ್ತು. ಇಷ್ಟು ಕಾಡಲ್ಲೂ ನನಗೆ ಇಲ್ಲೇ ಬಿಸ್ಲು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಮಧ್ಯದಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯಕ್ಕಾಗುತ್ತೆ ಅಂತ ನಾನೊಂದು ಎಳ್ನೀರು ಕ್ಯಾರಿ ಮಾಡ್ಕೊಂಡು ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ, ಅಲ್ಲಿಗೆ ಹೋದ್ಮೇಲೆ ಭಟ್ರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮನೇ ಕೂರ್ಸಿದ್ರು ಪೂಜೆಗೆ. ಅವರೇ ಮನೆಗೆ ಫಸ್ಟ್ ನಮ್ಮ ಅಪ್ಪನೇ, ಅವ್ರಾದ್ಮೇಲೆ ಮತ್ತೆ 3 ಜನ ಅವರಿಗೆ ತಮ್ಮಂದ್ರು. ಹಾಗಾಗಿ ದೊಡ್ಡವರೇ ಪೂಜೆ ಕೂರ್ಬೇಕಲ್ಲ ಅಂತ ಇವ್ರನ್ನೇ ಕೂರ್ಸಿದ್ರು ಪೂಜೆಗೆ. ಹಾಗಾಗಿ ಅಲ್ಲೂ ತುಂಬಾ ಟೈಮ್ ಆಗ್ತಾ ಇತ್ತು. ಎಲ್ಲರೂ ವಿಡಿಯೋ ತಗೊಳ್ಳೋದು, ಫೋಟೋ ತಗೊಳ್ಳೋದು, ಕುತ್ಕೊಳ್ಳೋದು ಎಲ್ಲ ಹೆಂಗಾಯ್ತೋ ಹಂಗ್ ಮಾಡ್ತಾ ಇದಾರೆ. ಅವ್ರವ್ರಿಗೆ ಏನೇನ್ ಅನ್ಸುತ್ತೋ ಹಂಗೆ ಎಲ್ಲ ಪೂಜೆ ಮಾಡೋದು. ಅಲ್ಲಿ 2 ಪೂಜೆ ನಡೀತಾ ಇತ್ತು. ಹೋಮಗಳು 2 ಕಡೆ ಮಾಡಕ್ಕಿತ್ತು. ನಮ್ಗೆ ಒಂದೇ ಬನದೊಳಗಡೆ 2 ಕಡೆ ಸಪ್ರೇಟ್ ಆಗಿ ದೇವ್ರಿದೆ. ಹಾಗಾಗಿ ಇಲ್ಲೂ ಒಂದ್ ಕಡೆ ಪೂಜೆಗೆ ರೆಡಿ ಮಾಡ್ತಾ ಇದ್ರು, ಮತ್ತೆ ಪಕ್ಕದಲ್ಲೂ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಹೋಮಕ್ಕೆ. ಹಾಗಾಗಿ 2 ಕಡೆನೂ ರೆಡಿ ಆಗ್ತಾ ಇದ್ದು ಒಂದಾದ್ಮೇಲೆ ಒಂದ್ ಕಡೆ ಪೂಜೆ ಅಂತ. ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಹೋಮ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ಏನಾದ್ರೂ ನಮ್ದು ತಪ್ಪಾಗಿದ್ರೆ ಅಥವಾ ಹಿಂದೆ ಯಾರಾದ್ರೂ ತಪ್ಪು ಮಾಡಿದ್ರೆ ಫ್ಯಾಮಿಲಿಲಿ ಯಾರಿಗಾರು ಗೊತ್ತಿಲ್ಲದೆ ಏನಾದ್ರೂ ಆಗಿದ್ರೆ ಅದೆಲ್ಲರೂ ಹೋಗ್ಲಿ ಅಂತ ಹೇಳ್ಬಿಟ್ಟೆ ಈ ಪೂಜೆ ಮಾಡಿಸ್ತಾ ಇರೋದು. ಹಾಗಾಗಿ ಇದು ನಾಗನಿಗೆ ಕೂಡ ಅಷ್ಟೇ ಆಶ್ಲೇಷ ಬಲಿ ಅಂತ ಮಾಡಿಸಿರೋದು. ಏನಾದ್ರೂ ನಾಗನ್ ದೋಷ ಇದ್ರೆ ನಮಗ್ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಅದೆಲ್ಲ ಸರಿಯಾಗ್ಲಿ ಅಂತ ಹೇಳ್ಬಿಟ್ಟೆ ಇದನ್ನ ಮಾಡಿಸಿದ್ದು. ತುಂಬಾ ಚೆನ್ನಾಗಾಯ್ತು. ತುಂಬಾ ಟೈಮ್ ಕೂಡ ತಗೊಂಡು ಅಂಡ್ ಇಲ್ಲಿ ಮಧ್ಯಾಹ್ನ ತನಕನೂ ಇಲ್ಲೇ ಆಗೋಯ್ತು. ನಮ್ಗೆ 3 ಗಂಟೆವರೆಗೂ ಇಲ್ಲೇ ಆಯ್ತು ಪೂಜೆ ಎಲ್ಲ ಮುಗಿಯೋವರೆಗೇನೆ. 2 ಕಡೆ ಕೂಡ ಹೋಮ ಇತ್ತು ಅಲ್ವಾ. ಸೊ ಹಂಗಾಗಿ 2 ಕಡೆ ಕೂಡ ಹೋಮ ಎಲ್ಲ ಮುಗಿಸಿದ್ವಿ. ಅಂಡ್ ಇಲ್ಲಿ ಪೂಜೆ ಆದ ತಕ್ಷಣನೇ ನೆಕ್ಸ್ಟ್ ಮತ್ತೆ ಮನೆಗೆ ಹೋಗಿ ಮತ್ ಮನೇಲಿ ಕೂಡ ಪೂಜೆ ಎಲ್ಲ ಇದೆ. ಅಲ್ಲಿ ಕೂಡ ಹೋಮ ಇರೋದಕ್ಕೆ ಅಲ್ಲಿ ಮತ್ತೆ ಹೋಗಿ ಅಲ್ಲಿ ಕೂಡ ರೆಡಿ ಮಾಡಕ್ಕೆ ಹೇಳಿದ್ರು ಭಟ್ರು. 1-2 ಅವರ್ ಗ್ಯಾಪ್ ಇರುತ್ತೆ ನಿಮ್ಗೆ. ಆ 2 ಅವರ್ ಒಳಗಡೆ ಎಲ್ಲ ಮುಗಿಸ್ಕೊಳ್ಳಿ, ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ರೆಡಿ ಆಗಿ ಅಂತ ಕೂಡ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು 1-2 ಅವರ್ ಟೈಮ್ ಕೊಟ್ಟಿದ್ರಲ್ಲ ಅಂತ ಹೇಳಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲೆಲ್ಲ ಪೂಜೆ ಆದ್ಮೇಲೆ ಭಟ್ರಿಗೆ ಇಲ್ಲೇ ದಕ್ಷಿಣೆ ಕೊಡ್ಬೇಕು ಅಂತ ಕೂಡ ಆಗಿತ್ತು. ಮನೇಲಿ ಪೂಜೆ ಮಾಡಿದಕ್ಕೆ ಮನೇಲಿ ಬೇರೆ ಸಪ್ರೇಟು, ಇಲ್ಲಿ ಮಾಡಿದ್ದಕ್ಕೆ ಇಲ್ಲಿ ಬೇರೆ ಸಪ್ರೇಟ್ ಅಂತ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದಿರೋ ಎಲ್ಲಾ ಭಟ್ರುಗಳಿಗೂ ದಕ್ಷಿಣೆ ಕೊಟ್ಬಿಟ್ಟು ಅಂಡ್ ಅವ್ರ ಹತ್ರನು ಎಲ್ಲರೂ ಆಶೀರ್ವಾದ ತಗೊಂತಾ ಇದ್ವಿ. ಎಲ್ಲರೂ ಒಂದ್ ರೌಂಡ್ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಅದೆಲ್ಲ ಮುಗಿಸೋದ್ರೊಳಗಡೆನೆ ಮತ್ತೊಂದು 1/2 ಅವರ್ ಆಗೋಯ್ತು. ಸೊ ಎಲ್ಲಾ ಮುಗಿಸಿ ಅಲ್ಲಿಂದ ಮತ್ತೆ ಎಲ್ಲಾ ಐಟಮ್ಗಳನ್ನ ಲೋಡ್ ಕೂಡ ಮಾಡ್ಕೊಂಡು ಮನೆಗ್ ಬಂದು ಎಲ್ಲಾ ಪೂಜೆ ಹಣ್ಣುಕಾಯಿಗಳನ್ನೆಲ್ಲ ಇಟ್ಟು ಅಂಡ್ ಅಲ್ಲಿ ಏನೇನ್ ಯೂಸ್ ಮಾಡಿದ್ವು ಅದು ಎಲ್ಲಾ ಪಾತ್ರೆಗಳನ್ನ ಮತ್ತೆ ತೊಳೆಯಕ್ ಹೇಳಿದ್ರು. ಸೊ ಎಲ್ಲರೂ ಸೇರ್ಕೊಂಡು ಮತ್ತೆಲ್ಲಾ ದೇವ್ರ ಐಟಮ್ಗಳನ್ನ ಎಲ್ಲ ತೊಳೆದ್ ಬಿಟ್ಟು ನೆಕ್ಸ್ಟ್ ಮತ್ತೆ ಇಲ್ಲಿ ಪೂಜೆಗೆ ಏನೇನ್ ರೆಡಿ ಮಾಡ್ಬೇಕು ಎಲ್ಲ ರೆಡಿ ಮಾಡಕ್ ಹೇಳಿದ್ರು. ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಪೂಜೆಗೆ ಹೋಮ ಕೂಡ ಇತ್ತು ಅಲ್ವಾ. ಸೊ ಹಾಗಾಗಿ ಇಲ್ಲೂ ಮತ್ ಮನೆ ಹತ್ರ ಎದುರುಗಡೆ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಅದನ್ನು ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ. ಒಬ್ರು ಕಸ ಗುಡ್ಸೋದು, ಒಬ್ರು ಪಾತ್ರೆ ಎಲ್ಲ ಮತ್ತೆ ತೆಗ್ದಿಡೋದು ಎಲ್ಲ ಮಾಡ್ತಾ ಇದ್ವಿ. ಬಟ್ ಸಡನ್ ಆಗಿ ಏನಾಯ್ತು ಅಂದ್ರೆ ಲೈಟ್ ಆಗಿ ಆವತ್ತೇನೆ ಸಡನ್ ಆಗಿ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಅಂದ್ರೆ ತುಂಬಾ ಜೋರಾಗಿ ಏನ್ ಮಳೆ ಬಂದಿಲ್ಲ, ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಹಾಗಾಗಿ ಮೇಲ್ಗಡೆ ಚಪ್ರ ಕೂಡ ಹಾಕಿದ್ರಲ್ಲ, ಹಾಗಾಗಿ ಆ ಚಪ್ರಕ್ಕೂ ಕೂಡ ಮೇಲ್ಗಡೆ ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಹೇಳಿ ಅದನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇಲ್ಲೂ ಕೂಡ ನೆಕ್ಸ್ಟ್ ಹೋಮ ಇರೋದಕ್ಕೆ ಇಲ್ಲೂ ಹೋಮಕ್ಕೆ ಎಲ್ಲ ನಾವು ಐಟಮ್ ರೆಡಿ ಮಾಡ್ಬೇಕಾಗಿತ್ತು. ಅದಕ್ಕೆ ಮತ್ತೆ ನಮ್ ಚಿಕ್ಕಪ್ಪ ಎಲ್ಲಾನು ಕಡ್ದು ಬಾಳೆ ದಿಂಡನ ರೆಡಿ ಮಾಡ್ತಾ ಇದ್ರು. ಮತ್ತೆ ಎಲ್ಲರೂ ಸೇರ್ಕೊಂಡು ಮೇಲ್ಗಡೆ ಟಾರ್ಪಲ್
ಟಾರ್ಪಲ್ ಕೂಡ ಹಾಕ್ತಾ ಇದ್ರು. ಕಡೆಗೆ ಸಡನ್ ಆಗಿ ಮಳೆಗ್ ಬಂದ್ರೆ ಭಟ್ರು ಕೂಡ ಹೇಳಿದ್ರು ಹೋಮದ ಒಳಗಡೆ ನೀವು ರಂಗೋಲೆ ಕೂಡ ಹಾಕ್ತಿವಲ್ಲ ಅಲ್ಲೆಲ್ಲ ಮಂಡಲ ಕೂಡ ಬರಿತೀವಿ, ಸೊ ಮಂಡಲಕ್ಕೆಲ್ಲ ನೀರ್ ಬರಬಾರ್ದು ಅಂಡ್ ಹೋಮ ಕುಂಡಕ್ಕೂ ನೀರೆಲ್ಲ ಬೀಳ್ಬಾರ್ದು ಅಂತ ಹೇಳಿದ್ರು ಸಡನ್ ಆಗಿ ಕಾಲ್ ಮಾಡಿ. ಹಾಗಾಗಿ ಮತ್ತೆ ಅವ್ರು ಯಾಕೆ ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಅವ್ರು ರೆಡಿ ಮಾಡ್ಕೊಂಡು ನಾವೆಲ್ಲ ರೆಡಿ ಆಗಿ ಎಲ್ಲ ಆಗಸ್ಟ್ರೊಳಗಡೆನೆ ಭಟ್ರು ಕೂಡ ಮನೆಗ್ ಬಂದಾಯ್ತು. ಇವರೆಲ್ಲ ಮೇಲ್ಗಡೆ ಸೇರ್ಕೊಂಡು ಟಾರ್ಪಲ್ ಹಾಕ್ತಾ ಇದ್ರು. ಭಟ್ರು ಕೂಡ ಇಲ್ಲಿ ಹೋಮಕ್ಕೆ ಮನೆಯಲ್ಲಿ ರೆಡಿ ಮಾಡ್ಕೊಂತ ಇದ್ರು. ಬಾಳೆ ದಿಂಡೆಲ್ಲ ಇಟ್ಬಿಟ್ಟು ರಂಗೋಲೆ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ. ಅಷ್ಟೇ ಇವಾಗಿನ್ನ ಒಂದ್ 5 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಒಂದ್ 10 ಗಂಟೆವರೆಗೂ ಪೂಜೆ ಆಗುತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದಾರೆ. ಸೊ ಅಷ್ಟ್ರೊಳಗಡೆ ತನಕನು ಎಲ್ಲರೂ ಇಲ್ಲೇ ಕುತ್ಕೊಬೇಕು, ಪೂಜೆಗೆ ಎಲ್ಲರೂ ಇರ್ಬೇಕು, ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಷ್ಟು ಪೂಜೆ ಮಾಡ್ಬೇಕಾದ್ರೂ ಒಂದ್ 2-3 ಜನ ಕಸಿನ್ಸ್ ಮಿಸ್ ಆಗಿದ್ದಾರೆ ನಮ್ಮ ಮನೇಲಿ. ಎಲ್ಲಾ ಕಸಿನ್ಸ್ ಎಲ್ಲರೂ ಆಗಿಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದಾರಂತೆ, ಹಾಗಾಗಿ ಬರಕ್ ಆಗಿಲ್ಲ. ಇವನ್ ನನ್ ತಂಗಿ ಕೂಡ ಮನೇಲಿ ಇರ್ಲಿಲ್ಲ, ಅವಳು ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಅವಳು ಹೋಗಿದ್ದಾಳೆ. ನಾವೊಂದು 3 ಜನ ಮಿಸ್ ಆಗಿದ್ವಿ, ಮತ್ತೆ ಅವ್ರ 3 ಜನ ಬಿಟ್ಟು ಬೇರೆ ಎಲ್ಲರೂ ಇದ್ವಿ. ಭಟ್ರುಗಳು ಅಷ್ಟೇ, ಮತ್ತೆ ಎಲ್ಲ ಭಟ್ರುಗಳು ಬಂದ್ರು, ಎಲ್ಲ ಬಂದ್ಕೊಂಡು ಪೂಜೆಗೆ ಏನೇನ್ ರೆಡಿ ಮಾಡ್ಕೊಬೇಕು ಎಲ್ಲ ಅವರು ರೆಡಿ ಮಾಡ್ಕೊಂತಾ ಇದ್ದಾರೆ. ಪೂಜೆಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ರು. ಬಟ್ ಪ್ರಸಾದ ಮಾಡ್ಲಿಕ್ಕೆ ಒಂದ್ ಗ್ಯಾಸ್ ಸ್ಟವ್ ಮತ್ತೆ ಸಿಲಿಂಡರ್ ಸಪರೇಟ್ ಆಗಿ ಒಂದಿರೋದ್ ಬೇಕು ಅಂತ ಹೇಳಿದ್ರು. ಮತ್ತೆ ಸಪರೇಟ್ ಆಗಿ ಇನ್ನೊಂದ್ ಗ್ಯಾಸ್ ಸಿಲಿಂಡರ್ ಮತ್ತೆ ಸ್ಟವ್ ಎಲ್ಲ ತಂದ್ಬಿಟ್ಟು ಹೊರಗಡೆನೆ ಕೊಡ್ತಾ ಇದ್ವಿ ಅವರಿಗೆ ಪ್ರಸಾದ ಮಾಡ್ಲಿಕ್ಕೆ. ನಾನು ಒಂದ್ ಸ್ವಲ್ಪ ವಿಡಿಯೋ ಮಾಡೋದು, ಒಂದ್ ಸ್ವಲ್ಪ ಕೆಲಸ ಮಾಡೋದು ಎಲ್ಲ ಮಿಕ್ಸ್ ಆಗೋಯ್ತು ನಂದು. ಯಾವ್ದು ಪರ್ಫೆಕ್ಟ್ ಅಂತ ಆಗೇ ಇಲ್ಲ ಅವತ್ತು. ಎಲ್ಲ ಕೆಲಸದಲ್ಲೂ ಅರ್ಧ ಭಾಗಿಯಾಗಿದ್ದೀನಿ ನಾನು. ಕ್ಲೀನಿಂಗ್ ಅಲ್ಲೂ ಅಷ್ಟೇ, ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಒಂದ್ ಸ್ವಲ್ಪ ವಿಡಿಯೋ ಮಾಡೋದು, ಒಂದ್ ಸ್ವಲ್ಪ ಅವರೆಲ್ಲ ಏನ್ ಕೇಳ್ತಾರೋ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿ ತಂದು ಕೊಡೋದು, ಹಾಗೆ ಆಗೋಯ್ತು. ಎಲ್ಲ ರೆಡಿ ಆಗೋದ್ರೊಳಗೆ ಲೈಟ್ ಆಗಿ ಮಳೆ ಕೂಡ ಬೀಳ್ತಾ ಇತ್ತು. ಅದು ಮಳೆ ಕೂಡ ಸೌಂಡ್ ಬರ್ತಾ ಇತ್ತು ಅಂಡ್ ಕತ್ಲೆ ಕೂಡ ಆಗೋಯ್ತು, ರಾತ್ರಿ ಆಗ್ತಾ ಬಂತು ಆಗ್ಲೇನೆ. ಸೊ ಪೂಜೆನೂ ಎಲ್ಲ ಶುರು ಆಗೋಯ್ತು. ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಪೂಜೆಗೆ ಏನೇನ್ ಬೇಕು, ಹೋಮಕ್ಕೆ ಏನೇನ್ ಬೇಕು ಎಲ್ಲದೂ ತಂದು ಕೊಟ್ಟಿದ್ವಿ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಪೂಜೆ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದ್ಸತಿ ಹಣ್ಣು ಕಾಯಿ ಎಲ್ಲ ಎತ್ತಿಟ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಮನೆಯವರೆಲ್ಲರೂ ಸೇರ್ಕೊಂಡು ದೇವ್ರಿಗೆ ಕೈ ಮುಗ್ದು ಹಣ್ಣು ಕಾಯಿ ಎಲ್ಲ ಎತ್ತಿಟ್ಕೊಂಡ್ವಿ. ಇಲ್ಲೂ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೆ ಒಂದ್ಸತಿ ಮತ್ತೆ ಅಪ್ಪಾಜಿ ಅಮ್ಮನ ಕೂರ್ಸ್ಬಿಟ್ಟು ಭಟ್ರು ಎಲ್ಲ ಏನೇನಿತ್ತು ಎಲ್ಲ ಕೇಳ್ಕೊಂಡು ಅವ್ರ ಹತ್ರನೇ ಪೂಜೆಗೆ ಮಂತ್ರಗಳನ್ನ ಎಲ್ಲ ಹೇಳಿಸ್ಕೊಂಡು ಆಮೇಲೆ ಹೋಮ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲರೂ ಅಲ್ಲೇನೆ ಕುತ್ಕೊಂಡು ಸ್ವಲ್ಪ ಚಾಪೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಮಳೆ ಹನಿ ಕೂಡ ಒಂದೊಂದೇ ಬೀಳ್ತಾ ಇದೆ ನೋಡಿ, ಅಲ್ಲಿ ಲೈಟ್ ಆಗಿ ನೀರ್ ಕೆಳಗ್ ಬೀಳ್ತಾ ಇದೆ ಅಲ್ಲಿ. ನಾನು ಅದನ್ನು ನೋಡ್ತಾ ಇದ್ದೆ. ಆ ಕಡೆ ಎಲ್ಲರೂ ಬಿದ್ರೆ ಮತ್ತೆ ಇನ್ನೇನಾಗುತ್ತೋ ಅನ್ಕೊಂಡ್ವಿ. ಬಟ್ ಅಷ್ಟಕ್ಕೆ ಸ್ಟಾಪ್ ಆಯ್ತು, ಜಾಸ್ತಿ ಏನ್ ಮಳೆ ಕೂಡ ಬಂದಿಲ್ಲ. ಮನೇಲೂ ಕೂಡ ಹೋಮ ತುಂಬಾ ಚೆನ್ನಾಗಾಯ್ತು. 4 ಜನ ಭಟ್ರು ಸೇರ್ಕೊಂಡು ಹೋಮ ಮಾಡಿದ್ರು. ಅಂಡ್ 3 ಜನ ಭಟ್ರು ಅವರು ಏನೋ ಬೇರೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಮನೆಯೆಲ್ಲ ಒಂದ್ ಸ್ವಲ್ಪ ಶುದ್ಧ ಮಾಡ್ಬೇಕು, ಒಂದ್ ರೌಂಡ್ ಎಲ್ಲ ಮನೆ ಒಳಗಡೆ ಹೋಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಇಲ್ಲ ಅವ್ರು ಹೋಮ ಕೂಡ ಮಾಡ್ತಾ ಇದ್ರು. ನಾವು ಎಲ್ಲರೂ ಫ್ಯಾಮಿಲಿ ಕಸಿನ್ಸ್ ಎಲ್ಲರೂ ಕುತ್ಕೊಂಡಿದ್ವಲ್ಲ, ಒಂದ್ ಸ್ವಲ್ಪ ಹೋಮ ನೋಡೋದು, ಒಂದ್ ಸ್ವಲ್ಪ ಹೊತ್ತು ನಾವೇ ಮಾತಾಡೋದು, ಹಾಗೆ ಟೈಮ್ ಪಾಸ್ ಮಾಡ್ಕೊಂತ ವಿಡಿಯೋ ಮಾಡ್ಕೊಂತ ಹಾಗೆ ಕುತ್ಕೊಂಡಿದ್ವಿ ನಾವು. ಹೋಮ ಮುಗ್ದು ಪೂರ್ಣಾಹುತಿ ಆದ್ಮೇಲೆ ಅವರು ಒಂದು ದೀಪನ ಹಚ್ಬಿಟ್ಟು ಇಡೀ ಮನೆಯೆಲ್ಲ ಒಂದ್ಸತಿ ಸುತ್ತ ಬಂದ್ಬಿಟ್ಟು ಫುಲ್ ಶುದ್ಧ ಮಾಡಿದ್ರು. ಸೊ ಶುದ್ಧ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಬೇಕಾದ್ರೆ 10 ಗಂಟೆನೆ ಆಗೋಯ್ತು. ಅವ್ರು ಹೇಳಿದ ಟೈಮಿಗೆನೆ ಮುಗಿಸಿದ್ರು. ಮನೆಯಲ್ಲಿ ದೇವ್ರ ಬನದಲ್ಲಿ ಎಲ್ಲಾ ಕಡೆನೂ ಪೂಜೆ ತುಂಬಾ ಚೆನ್ನಾಗಾಯ್ತು. ಎಲ್ಲರಿಗೂ ತೃಪ್ತಿ ಕೂಡ ಆಯ್ತು. ಅಂಡ್ ಭಟ್ರು ಕೂಡ ಹೇಳಿದ್ರು ಮಾಡಿರೋ ಪೂಜೆ ಎಲ್ಲ ಚೆನ್ನಾಗಾಗಿದೆ, ಪೂರ್ತಿ ಕಾರ್ಯ ಎಲ್ಲ ನೀಟಾಗಿ ಆಗಿದೆ, ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಹೇಳಿದ್ರು. ಸೊ ಎಲ್ಲರಿಗೂ
ಎಲ್ಲರಿಗೂ ಖುಷಿ ಕೂಡ ಆಗೋಯ್ತು ಕೇಳಿ. ಅಂಡ್ ಪೂಜೆ ಎಲ್ಲ ಮುಗಿಸಿ ಭಟ್ರೆಲ್ಲ ಹೊರಟು ನಾವು ಎಲ್ಲ ಊಟ ಮಾಡಿ ಮಲ್ಗೊತ್ತಿಗೆ ಇಡೀ ದಿನ ಫುಲ್ ಮುಗ್ದೋಗ್ಬಿಡ್ತು. ಬಟ್ ಎಲ್ಲ ಚೆನ್ನಾಗಾಯ್ತಲ್ಲ ಅಂತ ಒಂದು ಖುಷಿ ಕೂಡ ಇದೆ ಎಲ್ಲರಿಗೂ.